ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಈ ಥರ ವೀಡಿಯೋ ಮಾಡ್ತಿದ್ದೀನಿ. ಬಿಕಾಸ್ ಇಷ್ಟು ದಿನ ನಾನು ಹೊರಗಡೆ ಹೋದಾಗ ಯಾವ ವರ್ಕೌಟ್ಸ್ ಮಾಡಿದ್ದೆ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ನಾಳೆ ಸಂಡೇ, ಈ ವಿಡಿಯೋ ನಾಳೆ ಬರುತ್ತೆ ನಿಮಗೆ. ಇವತ್ತು ಸ್ಯಾಟರ್ಡೆ. ಆ್ಯಂಡ್ ನಿಮ್ಗೆಲ್ಲರಿಗೂ ಗುಡ್ ಮಾರ್ನಿಂಗ್. ಬಟ್ ಈಗ ಆಲ್ಮೋಸ್ಟ್ 2 ಗಂಟೆ ಆಗಿದೆ. ನಂದು ಊಟ ಆಯಿತು ಆ್ಯಂಡ್ ಮಾರ್ನಿಂಗ್ ವರ್ಕ್ಶಾಪ್ಸ್ ಇತ್ತು, ಮುಗಿಸ್ಕೊಂಡೆ. ಸೊ ನೆಕ್ಸ್ಟ್ ಮತ್ತೆ ಹೀಗೆ ನಾನು 6 o'clockವರೆಗೂ 3 ಇಂದ 6 o'clockವರೆಗೂ ಆಲ್ಮೋಸ್ಟ್ ಬ್ಯುಸಿ ಇದ್ದೀನಿ. ಮೀಟಪ್ ಇದೆ ಇವತ್ತು. ಅದಕ್ಕೋಸ್ಕರ ಇನ್ ಬಿಟ್ವೀನಲ್ಲಿ ಊಟ ಕೂಡ ಆಗಿದೆಲ್ಲ 30 ಮಿನಿಟ್ಸ್ ಮುಗಿಸ್ಕೊಂಡು ಓಕೆ 30 ಮಿನಿಟ್ಸ್ ಆದಮೇಲೆ ವರ್ಕೌಟ್ ಮಾಡಿ ಮುಗಿಸ್ಬಿಡೋಣ ಅಂತ ಬಂದೆ. ಸೊ ಕ್ವಿಕ್ಕಾಗಿ ಹಾಗಂತ ವರ್ಕೌಟ್. ಸೊ ಈ ಥರ ನನ್ನ ಕಂಪ್ಲೀಟ್ ಬಿಸಿ ಶೆಡ್ಯೂಲ್ ಇದ್ರು. ಇವತ್ತು ಆಬ್ವಿಯಸ್ಲಿ ನಾನು ಜಿಮ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ನಾನು 21 days ಚಾಲೆಂಜ್ ಮಾಡ್ತೀನಿ, ಅದನ್ನು ಕೂಡ ನೀವು ಆಲ್ರೆಡಿ ನೋಡಿರ್ತೀರ ಅಂತ ಅನ್ಕೊತೀನಿ. ಸೊ ಈ ಥರ ಇದ್ದಾಗ ಈ ಥರ ವರ್ಕೌಟ್ಸ್ ಬೆಟರ್. ಸೊ ನಿಮ್ಮ ಬಾಡಿಗೆ ಫ್ಯಾಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ತಡ ಮಾಡಿದೆ, ಇವತ್ತಿನ ವಾರ್ಮ್ ಅಪ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ. ಸ್ಕಿಪ್ಪಿಂಗ್ 50 reps. ಓಕೆ, ಮಾಡ್ತಾ ಮಾತಾಡೋಣ. ರೆಡಿ? ನಾನು ಆಗಲೇ ಹೇಳ್ದಂಗೆ 21 days ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಲಾಸ್ಟ್ ಮಂತ್ ಎಲ್ಲ ಲೈಕ್ ಬ್ಯುಸಿ ಇದ್ದಿದ್ದರಿಂದ ನಾನು ಪ್ರಾಪರಾಗಿ ಶೆಡ್ಯೂಲ್ ಮಾಡ್ಕೊಳಕ್ಕೆ ಆಗಲಿಲ್ಲ ನನ್ನ ರೂಟೀನ್ನ. ಸೊ ಎಲ್ಲರಿಗೂ ಅಷ್ಟೇ ಹೇಳೋದು, ನೀವು ಇಷ್ಟೇ ಬ್ಯುಸಿ ಇದ್ದರೂ ಏನೇ ಆದರೂ 10 days 15 ಎಗೇನ್ ಕಮ್ ಬ್ಯಾಕ್ ಟು ಟ್ರ್ಯಾಕ್. ಹಂಗಂತ 6 ತಿಂಗಳು 7 ತಿಂಗಳು 1 ವರ್ಷ, ನೋ, ಇಟ್ಸ್ ನಾಟ್ ಗುಡ್. ಸೊ ಈಗ ನನಗೆ ರಿಯಲೈಸ್ ಆಯಿತು. ಆ್ಯಂಡ್ ಪರ್ಪಸ್ಫುಲಿ ಐ ಟುಕ್ ದ ಬ್ರೇಕ್. ಬಿಕಾಸ್ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಆಗಲ್ಲ ಗೊತ್ತಿಲ್ಲ. ಮತ್ತು ಸ್ಟಾರ್ಟಪ್ನ ನೋಡೋಕ್ಕಾರೆ ಲಾಟ್ ಆಫ್ ಪ್ರೆಷರ್ ಇರುತ್ತೆ. ಪ್ರತಿಯೊಂದು ಸೆಷನ್ನ ರಿವ್ಯೂ ಮಾಡಬೇಕು ಆ್ಯಂಡ್ ಏನು ನಡೀತಾ ಇದೆ ಅಂತ ನೋಡಬೇಕು. ನನಗೆ ಆ ಕಾಲ್ ಇಂಪಾರ್ಟೆಂಟ್ ಇಲ್ಲ, ನಾನು ಬೇಡ ಅಂದರೂ ಆ ಕಾಲ್ ಏನು ನಡೀತಾ ಇದೆ ಅಂತ ತಿಳ್ಕೊಬೇಕು, ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ. ಆ್ಯಂಡ್ ವಿ ಆರ್ ವರ್ಕಿಂಗ್ ಆನ್ ಚಾಟ್ ಬಾಟ್ ಕೂಡ. ಸೊ ಚಾಟ್ ಬಾಟ್ ಕ್ವಶನ್ಸ್ ಪ್ರಿಪೇರ್ ಮಾಡಬೇಕು, ಅದಕ್ಕೆ ನಾವು ಫೀಡ್ ಮಾಡಬೇಕು. ಎನಿಯೋ ಹ್ಯೂಮನ್ನ ರೀಪ್ಲೇಸ್ ಮಾಡೋಕ್ಕೆ ಎಲ್ಲರಿಗೂ ಕಷ್ಟ ಅಲ್ಲ. ಸೊ ಅದಕ್ಕೆ ಕೂಡ ಒಬ್ಬ ಹ್ಯೂಮನ್ ಕೂತ್ಕೊಂಡು ಕೆಲಸ ಮಾಡಬೇಕು. ಆ ಥರ ನಡೀತಾ ಇದೆ. ನೆಕ್ಸ್ಟ್ ವಾರ್ಮ್ ಅಪ್ ಎಕ್ಸಸೈಸ್ ಬಂದು ಜಂಪಿಂಗ್ ಟೀಸ್ 40. ಸೊ ಈ ಎಲ್ಲ ಕೆಲಸದಿಂದ ನೈಟ್ ಮಲ್ಗೋದು ಲೇಟು, ಬೆಳಗ್ಗೆ ಎದ್ದೊಳೋದು ಲೇಟು. ಬೆಳಗ್ಗೆ ಎದ್ದಾಗ ಎದ್ದ ತಕ್ಷಣ ಬ್ರೇಕ್ಫಾಸ್ಟು ಅಂತ ಹೋದರೂ 10-11 ಗಂಟೆ ಆಗ್ತಿತ್ತು. ಆ್ಯಂಡ್ ಜಿಮ್ಗೆ ವಾರದಲ್ಲಿ 2 ರಿಂದ 3 ದಿನ ಹೋಗೋಕ್ಕಾಗ್ತಿತ್ತು. ಮಧ್ಯದಲ್ಲಿ ಕ್ಲಾಸಸ್ಸು ಇಲ್ಲ ಒಂದೊಂದು ಸರಿ ಹೊರಗಡೆ ಹೋದರೆ ಬರೋದು ಲೇಟ್ ಆಗುತ್ತೆ, ಈ ಥರ ಎಲ್ಲ. ಅದಕ್ಕೋಸ್ಕರ ವಾಟ್ ಐ ಡಿಸೈಡೆಡ್ ಅಗೇನ್ ಲೆಟ್ಸ್ ಕಮ್ ಬ್ಯಾಕ್ ಟು ಟ್ರ್ಯಾಕ್ ಅಂತ. ಸೊ 21 days ನಾನು ಎಷ್ಟು ವೆಯ್ಟ್ ಗೇನ್ ಆಗುತ್ತೆ ಆ್ಯಂಡ್ 21 days ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ಬೋದು, ನನ್ನ ಬಾಡಿ ಯಾವ ಥರ ಕೋಆರ್ಡಿನೇಟ್ ಮಾಡುತ್ತೆ, ಇದೆಲ್ಲ ಗೊತ್ತಾಗಬೇಕು ನಿಮಗೆ. ಅಂದರೆ ನಾನು ರೀಲ್ ಪೋಸ್ಟ್ ಮಾಡ್ತೀನಿ 21 days ಯೂಟ್ಯೂಬಲ್ಲಿ ಕೂಡ ಮತ್ತು ಇನ್ಸ್ಟಾಗ್ರಾಮ್ ಕೂಡ. ಮಿಸ್ ಮಾಡಿದ್ರೆ ಫಾಲೋ ಮಾಡಿಕೊಂಡು ನೋಡಿ, ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಾರ್ಮ್ ಅಪ್ ಎಕ್ಸಸೈಸ್ ಬಂದು ರನ್ನಿಂಗ್ ಹೈ ನೀಸ್ 50 ಕೌಂಟ್. ಓಕೆ, ನಿಮ್ಮ ಕೈ ಇದು ಮಾಡೋಕ್ಕಾಗ್ತಲ್ಲ ಅಂದರೆ ಈ ಥರ ಸ್ಪೀಡಾಗಿ ಮಾಡಿ. ಆ್ಯಂಡ್ ಇದು 11th ಸೆಷನ್ ನಾನು ಅಪ್ಲೋಡ್ ಮಾಡ್ತಿರೋದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ. ಈ 10 ಸೆಷನ್ಸ್ನ ಮಿಸ್ ಮಾಡಿದೆ ಯಾರ್ಯಾರು ಮಾಡಿದ್ದೀರಾ ಅವರು ಕಮೆಂಟ್ ಮಾಡಿ 10 ಸೆಷನ್ಸ್ ಡನ್ ಅಂತ. ಓಕೆ, ಆ್ಯಂಡ್ 11th ಮಾಡಿದ್ಮೇಲೆ ಕಮೆಂಟ್ ಮಾಡಿದ್ರೆ 11 ಸೆಷನ್ಸ್ ಡನ್ ಅಂತ ಮಾಡಿ. ಓಕೆ, ಇಲ್ಲಿಗೆ ಫ್ರೀ ಎಕ್ಸಸೈಸ್ ಮುಗಿದಿದೆ. ಇಲ್ಲಿಗೆ ವಾರ್ಮ್ ಅಪ್ ಎಕ್ಸಸೈಸ್ ಮುಗಿದೆ. ಫ್ರೀ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ನೆಕ್ ರೊಟೇಷನ್ ಎಲ್ಲ ಎಕ್ಸಸೈಸು ನಾನು ಫ್ರೀ ಎಕ್ಸಸೈಸ್ 3 ಕೌಂಟ್ ಮಾಡ್ತೀನಿ. ಆಲ್ರೆಡಿ ಬೆಳಿಗ್ಗೆ ನಾನು ವಾಕ್ ಮುಗಿಸಿ 5000 ಕಂಪ್ಲೀಟ್ ಮಾಡಿ ಬಂದಿದ್ದೀನಿ. ಬಿಕಾಸ್ ನನಗೆ ಗೊತ್ತು ನಾನು ಬ್ಯುಸಿ ಇರ್ತೀನಿ ಆ್ಯಂಡ್ ಆಗಲ್ಲ ಅಂತ ಎಲ್ಲ. ಸೊ ಈಗ ವರ್ಕೌಟ್ ಎಲ್ಲ ಮಾಡಾದ್ಮೇಲೆ ಎಷ್ಟಾಯಿತು ಸ್ಟೆಪ್ಸ್ ಅಂತ ಹೇಳ್ತೀನಿ.
ನಾನು ಲಾಸ್ಟ್ 4 ಡೇಸ್ ಡಿಟಾಕ್ಸ್ ಮಾಡಿ ನಿನ್ನೆಯಿಂದ ಲೈಕ್ ಬ್ಯಾಲೆನ್ಸ್ಡ್ ಮೀಲ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಲೈಕ್ ಫ್ರ್ಯಾಂಕಾಗಿ ಹೇಳ್ಬೇಕಂತ ಅಂದರೆ ಐ ಆಮ್ ನಾಟ್ ಪರ್ಫೆಕ್ಟ್ ಇನ್ ದ ಸೆನ್ಸ್ ಒಂದೇ ಸಲ ಎಲ್ಲನೂ ಬಿಡ್ತಿದ್ದೀನಿ ಅಂತ ಹೇಳಲ್ಲ. ಈ ಸಲ ನಾನು ಶುಗರ್ ಬಿಡಬೇಕು, ರೈಸ್ ಬಿಡಬೇಕಂತ ಏನು ಪ್ಲ್ಯಾನ್ ಇಲ್ಲ. ನಂದು ಏನಿರುತ್ತೆ ಅಂತಂದರೆ ಜಸ್ಟ್ ಕಮ್ ಬ್ಯಾಕ್ ಟು ರೂಟೀನ್. ಅಂದರೆ ಡೈಲಿ ವರ್ಕೌಟ್ ಮಾಡೋದು, ಅಟ್ಲೀಸ್ಟ್ ವೀಕ್ಲಿ 5 ಡೇಸ್ ವರ್ಕೌಟ್ ಮಾಡೋದು ಆ್ಯಂಡ್ ವಾಕ್ ಮಾಡೋದು, ಜೊತೆಗೆ ಬ್ಯಾಲೆನ್ಸ್ಡ್ ಮೀಲ್ ತಿನ್ನೋದು. ತುಂಬ ಸರಿ ಪಲ್ಯ ತಿನ್ನಲ್ಲ, ಇಲ್ಲ ಪ್ರೋಟೀನ್ ಮಿಸ್ ಮಾಡಿಬಿಡೋದು, ಈ ಥರ ಮಾಡ್ತೀನಿ. ಸೊ ಈ ಗ್ಯಾಪ್ನ ಬಂತು. ಈಗೇನು ನಾನು ವರ್ಕೌಟ್ ಮಾಡ್ತಾ ಪ್ರೋಟೀನ್ ಕುಡಿಯೋಣ ಅಂತ ಅದನ್ನು ಹಾಗೆ ಹೋಲ್ಡ್ ಮಾಡಿದ್ದೀನಿ ಇವತ್ತು. ಇಲ್ಲ ಸ್ಯಾಟರ್ಡೇ ನಾನು ನಾನ್ ವೆಜ್ ತಿನ್ನಲ್ಲ, ಸೊ ಅದಕ್ಕೋಸ್ಕರ ಹೋಗಿ ಹಾಕೊಂಬರ್ಬೇಕು. ನಾನು ಅದನ್ನು ತೋರಿಸ್ತೀನಿ. ಸೊ ಈ ಥರ ಮಿಸ್ ಮಾಡ್ತಿರ್ತೀನಿ, ಅದನ್ನು ಮಾಡಬಾರ್ದು. ಬಿಕಾಸ್ ನನಗೆ ಒಂದು ಊಟ ಫುಲ್ ಅಂತ ಅನಿಸಿದಾಗ ಪ್ರೋಟೀನ್ ಬೇಡ ಬಿಡು, ಎಕ್ಸ್ಟ್ರಾ ಅಗೇನ್ ಕ್ಯಾಲೋರೀಸ್ ಆಗುತ್ತೆ ಆ್ಯಂಡ್ ನಂಗೆ ಜಾಸ್ತಿ ಅನಿಸ್ಬೋದು, ಈ ಥರ ನಾನು ಸ್ಕಿಪ್ ಮಾಡೋದು ಜಾಸ್ತಿ. ಸೊ ಈ ಥರ ಯಾವುದೇ ರೀತಿ ಮಾಡಬಾರ್ದು. ಆ್ಯಂಡ್ ನಿದ್ದೆ ನಂಬ್ತಿರೋ ನಂಬಲ್ವೋ ಲಾಸ್ಟ್ ಮಂತ್ ಕಂಪ್ಲೀಟ್ ನಾನು 3 o'clock 2 o'clock ಲಾಸ್ಟ್ ಮಂತ್, ನಾಟ್ ಏಪ್ರಿಲ್ ಅಲ್ಲ ಬಿಡಿ, ಏಪ್ರಿಲ್ ಕಂಪ್ಲೀಟ್ ನಾನು ಬ್ರೇಕ್ ತೊಗೊಂಡೆ. ಮಾರ್ಚಲ್ಲಿ 3 o'clock 4 o'clock ಮಧ್ಯರಾತ್ರಿ ಮಲ್ಕೊತಾ ಇದ್ದೆ. ಆ್ಯಂಡ್ ಬೆಳಗ್ಗೆ ಎದ್ದೊಳೋದು ಒಂದ್ಸಲಿ 6 ಗಂಟೆಗೆ ಎದ್ದೊಳ್ಬೇಕಿತ್ತು ಕೆಲವು ರೀಸನ್ಸಿಂದ, ಕೆಲವೊಂದ್ಸಲಿ 12 ಗಂಟೆ ಮಧ್ಯಾಹ್ನ 1 ಗಂಟೆಗೆ ಕೂಡ ಎದ್ದಿದ್ದೆ. ಸೊ ಇದೆಲ್ಲ ಇತ್ತು. ಸೊ ಐ ಜಸ್ಟ್ ವಾಂಟ್ ಟು ಗೆಟ್ ಬ್ಯಾಕ್ ಮೈ ರೂಟೀನ್. ಲೈಕ್ ಬೇಗ ಮಲ್ಕೊಳ್ಳೋದು, ಬೇಗ ಎದ್ದೊಳೋದು, ಬೇಗ ನನ್ನ ಡಿನ್ನರ್ನ ಕಂಪ್ಲೀಟ್ ಮಾಡೋದು, ಸ್ಟೆಪ್ಸ್ ಮಾಡೋದು, ವರ್ಕೌಟ್ ಮಾಡೋದು, ನನ್ನ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡೋದು. ಓಕೆ, ಕೋರ್ ಆಕ್ಟಿವೇಟರ್ ಮಾಡೋಣ, ಆಮೇಲೆ ಮಾತಾಡೋಣ. ಸೊ ಆಲ್ಟರ್ನೇಟ್ ಕ್ರಂಚಸ್ 20 count. Side crunches 20 count, each side 10. ಐ ಹೋಪ್ ನಿಮಗೆ ಗೊತ್ತಿರುತ್ತೆ ಕರೆಕ್ಟಾಗಿ ಫಾಟ್ಲಾ ಸೆಷನ್ಸ್ ನನ್ನ ಜೊತೆ ಮಾಡ್ತಿರೋರಿಗೆ. ಕೋರ್ ಆಕ್ಟಿವೇಟರ್ 6 ವೇರಿಯೇಷನ್ಸು ಗೊತ್ತಿರುತ್ತೆ. ಸೊ ಐ ಆಮ್ ಜಸ್ಟ್ ನಾಟ್ ರಿಪೀಟಿಂಗ್ ಇಟ್. ಗೊತ್ತಿಲ್ಲ ಅಂದರೆ ಹಳೆ ವಿಡಿಯೋ ಮಾಡಾದ್ಮೇಲೆ ಈ ವಿಡಿಯೋ ಮಾಡಿ, ಅಂದರೆ ಈ ಸೆಷನ್ನ ಮಾಡಿ. ನಮ್ಮ ಕೋರ್ ಆಕ್ಟಿವೇಟರ್ಸ್ ಆಲ್ 6 ವೇರಿಯೇಷನ್ಸ್, ಈಚ್ 20 ಕೌಂಟ್ ಮಾಡಿದ್ದೀನಿ. ಲೆಟ್ಸ್ ಟೇಕ್ 30 seconds ಬ್ರೇಕ್. ಸಿಂಪಲ್ ಆ್ಯಂಡ್ ಕ್ವಿಕ್ ಆ್ಯಂಡ್ ಎಫೆಕ್ಟಿವ್ ಎಕ್ಸಸೈಸ್. ಸೊ 5 ಸೆಟ್ಸ್ ಇವೆ, ಒಂದೊಂದೇ ಸೆಟ್ ಹೇಳ್ತಾ ಮಾಡ್ತೀನಿ. ಈಚ್ ಸೆಟ್ನ ನಾವು ಟೋಟಲ್ 50 ಕೌಂಟ್ ಮಾಡ್ತೀವಿ. ಓಕೆ, ಸೊ ಮೊದಲನೇದು 1 squat 4 high knees. ಸೊ ಅಷ್ಟು ಮಾಡಿದ್ರೆ 1 set ಕೌಂಟ್. ಓಕೆ, 1 squat 4 high knees, 2 3 5
25 ಆಯಿತು, ಒಂದು ಸ್ಮಾಲ್ ಬ್ರೇಕ್. ಸೆಕೆಂಡ್ 25 ಕಂಟಿನ್ಯೂ ಮಾಡೋಣ. ಈ ಥರ ಸ್ಕ್ವಾಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಒಂದು ಚೇರ್ ತೊಗೊಳ್ಳಿ, ಚೇರ್ ಮೇಲೆ ಕೂತ್ಕೊಂಡು ಎದೊಳೋದು, ಹೈ ನೀಸ್ ಮಾಡೋದು ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್. Ten more. ಕೌಂಟ್ ಡನ್. 1 ಸೆಟ್ ಆಯಿತು. ಸೊ ಈ ಥರ ರೂಟೀನ್ ಮಿಸ್ ಆದಾಗ ಇಮಿಡಿಯೇಟಾಗಿ ವಾಪಸ್ ಬನ್ನಿ. ಸೊ ವಾಪಸ್ ಬಂದರೆ ಏನಾಗುತ್ತೆ ಅಂತ ನಾನು 21 ರಿಸಲ್ಟಲ್ಲಿ ಪೋಸ್ಟ್ ಮಾಡ್ತೀನಿ. ಬಿಕಾಸ್ ನಾನು ಎಷ್ಟು ವೆಯ್ಟ್ 1 ಮಂತಲ್ಲಿ ಗೇನ್ ಆಗಿರ್ಬೋದು ಆ್ಯಂಡ್ ಎಷ್ಟು ವೆಯ್ಟ್ 1 ಮಂತಲ್ಲಿ ರೆಡ್ಯೂಸ್ ಮಾಡ್ಬೋದು ಅಂತಲೂ ತೋರಿಸ್ತೀನಿ. ನಿಮ್ಮ ಬಾಡಿ ಆ ಥರ ರೆಡಿ ಮಾಡ್ಕೋಬೇಕು, ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಹೇಗೋ ಈಗ ನನಗೆ ಒಂದು ಪಾರ್ಟ್ ಆಫ್ ದ ಕೆಲಸ ಮುಗಿದಿದೆ, ಇನ್ನೊಂದು ಪಾರ್ಟ್ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ಮಕ್ಕಳಿಗೆ ಅಂತ ಹೊಸ ಪ್ರೋಗ್ರಾಮ್ ಲಾಂಚ್ ಮಾಡಿದ್ದೀವಿ. ಬಿಕಾಸ್ ಈಗಿನ ಮಕ್ಕಳು ಆ್ಯಕ್ಟಿವ್ ಇಲ್ಲ ಆ್ಯಂಡ್ ಆಟ ಆಡಲ್ಲ, ಬರೀ ಮೊಬೈಲ್ ನೋಡ್ತಾರೆ, ಗೇಮ್ಸ್ ಆಡ್ತಾರೆ, ಇಲ್ಲ ಟಿ ವಿ ನೋಡ್ತಾರೆ. ಅದರಿಂದ ಏನಾಗ್ತದೆ ಅಂದರೆ ಅವ್ರಿಗೆ ಬೇಗ ಬೋನ್ ಡೆನ್ಸಿಟಿ ಹೋಗ್ತಿದೆ, ಹೈಸೈಟ್ ಇಶ್ಯೂಸ್ ಬರ್ತದೆ ಆ್ಯಂಡ್ ಹೆಲ್ದಿ ವರ್ಷನಲ್ಲಿ ಊಟ ತಿನ್ನಲ್ಲ. ಆಬ್ವಿಯಸ್ಲಿ ಪೇರೆಂಟ್ಸ್ ಅವ್ರಿಗೆ ಇಷ್ಟ ಬಂದಿದ್ದೆಲ್ಲ ಕೊಡ್ತೀರಾ, ಪಿಜ್ಜಾ ಬರ್ಗರ್ ಕೇಳೋದು ಆಟ ಮಾಡೋದಂತ ಕೊಡ್ತೀರಾ, ಫೋನ್ ಕೇಳಿಸಿದ್ರೆ ಫೋನ್ ಕೊಡ್ತೀರಾ. ಈ ಥರ ಮಾಡಿರೋದ್ರಿಂದ ಮಕ್ಕಳು ಬಾಡಿಯಲ್ಲಿ ಸ್ಟ್ರೆಂತ್ ಆಗ್ತಾ ಇಲ್ಲ, ಆ ಏಜಲ್ಲೇ ಬೋನ್ ಡೆನ್ಸಿಟಿ ಚೆನ್ನಾಗಿಲ್ಲ ಅಂತ ಬಂದಾಗ ಫ್ಯೂಚರಲ್ಲಿ ಅವರು ಎಷ್ಟು ಬೇಗ ವೀಕ್ ಆಗ್ಬೋದು. ಯೋಚನೆ ಮಾಡಿ, ಈಗ ನೀವು 40-50 ಇಯರ್ಸಲ್ಲಿ ಆಗ್ತಾ ಇರ್ಬೋದು, ಇಲ್ಲ 30 ಇಯರ್ಸಲ್ಲಿ ಆಗ್ತಾ ಇರ್ಬೋದು, ಅವ್ರು ಇನ್ನೂ ಬೇಗ ಆಗ್ತಾರೆ, ನಿಮ್ಗೆ ಅರ್ಧ ವಯಸ್ಸಿಗೂ ಬರೋಲ್ಲ. ಸೊ ಅಂಥವ್ರಿಗೆ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ, ಎಕ್ಸಸೈಸ್ ಸ್ಟ್ರೆಂಥನಿಂಗ್ ಅಂತ. ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಅದೇ ಅಂದ್ಕೊಂಡೆ, ಲೈಕ್ ಸ್ಲಿಮ್ 90 ಅಂತ ಸ್ಟಾರ್ಟ್ ಮಾಡಿ ನನ್ನ ರೂಟೀನ್ ಹೇಗೆ ಇದಾಯಿತು, ನೈಟೆಲ್ಲ ರಿವ್ಯೂ ಮಾಡ್ತಿದ್ದೆ, ಕರೆಕ್ಷನ್ಸ್ ಇದೆಯಾ, ಎಡಿಟರ್ಸ್ ಕಲ್ಸೋದು ಆ ಥರ. ಸೊ ಈ ಪ್ರೋಗ್ರಾಮಲ್ಲಿ ನಂಗೆ ಆಗಬಾರ್ದು ಅಂತ, ಬಿಕಾಸ್ ದಿಸ್ 100 ಡೇಸ್ ಪ್ರೋಗ್ರಾಮ್. ಪಾರ್ಲಲಾಗಿ ವರ್ಕ್ ಮಾಡ್ತಿದ್ದೀನಿ, ಅದಕ್ಕಿಂತ ಮುಂದಿನ ಟೈಮ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟೊಂದ್ರಿಗೆ ಅದು ಮಾಡ್ತಿದ್ದೆ, ವರ್ಕ್ಶಾಪ್ ಮುಗಿಸ್ಕೊಂಡು ಈಗ ವರ್ಕೌಟ್ ಮಾಡ್ತಿದ್ದೀನಿ. ಆ ಥರ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 1 ಟಚ್ ಡೌನ್ ಆ್ಯಂಡ್ 4 ಕ್ರಾಸ್ ಹೈ ನೀಸ್. ಟಚ್ ಡೌನ್ ಕಂಪ್ಲೀಟಾಗಿ, ಕ್ರಾಸ್ ಹೈ ನೀಸ್ 4. ಇದು ಅಷ್ಟೇ 50 ಕೌಂಟ್. Ten more for 25.
ಇನ್ನು 25 ಇದೆ. ಸೆಕೆಂಡ್ ಸೆಟ್ಟಲ್ಲಿ ಈ ಥರ ಆಗುತ್ತೆ ಅಂತ ವಿ ಡಿಸೈನ್ ದಟ್ ಪ್ರೋಗ್ರಾಮ್. ಮೊಬೈಲ್ ಸ್ಟೋರೇಜ್ ಫುಲ್ಲಾಗಿ ಕಟ್ ಆಯಿತು. ಕೈ ಟಚ್ ಆಗ್ತಿದೆ ನೋಡ್ಕೊಳ್ಳಿ. ಸೆಕೆಂಡ್ ಸೆಟ್ ಆಯಿತು. ಎಕ್ಸಾಕ್ಟಾಗಿ 20 ಮಿನಿಟ್ಸ್ ಆಯ್ತು ನಾನು ಸೆಷನ್ನ ಸ್ಟಾರ್ಟ್ ಮಾಡಿ. 2:10ಗೆ ಸ್ಟಾರ್ಟ್ ಮಾಡಿದ್ವಿ. ಎಕ್ಸಾಕ್ಟ್ಲಿ 2:30 ಆಗಿದೆ. ಇನ್ನು 20 ಮಿನಿಟ್ಸ್ಗೆಲ್ಲ ಮುಗ್ದೋಗ್ಬಿಡುತ್ತೆ ಅಷ್ಟೇ. ಇಟ್ಸ್ ಈಸಿ, ನಾವು ಮಾಡಬೇಕಷ್ಟೆ. ಟೈಮ್ ಕೊಡಬೇಕು ಅಟ್ ಎನಿ ಕಾಸ್ಟ್. ನೆಕ್ಸ್ಟು 1 ಲಂಜ್, 2 stretch tennis. Okay, 4 stretch tennis. 1 lunge, 4. So 50 ಇರೋದ್ರಿಂದ 25 ಮಾಡೋಣ. ಒಂದು ಕಾಲ್ 25. ಸೊ ನಾನು ಒಂದು ಕಾಲ್ ಫುಲ್ 25 ಮಾಡಿ ನೆಕ್ಸ್ಟ್ ಕಾಲ್ ಚೇಂಜ್ ಮಾಡ್ತೀನಿ. ಆಲ್ಟರ್ನೇಟ್ ಬೇಕಾದರೂ ಮಾಡಿ. ಯಾವಾಗಲೂ ವರ್ಕೌಟ್ ಮಾಡ್ಬೇಕಾದ್ರೆ ಶೂ ಹಾಕೊಳ್ಳಿ, ಇಲ್ಲ ಈ ಥರ ತಿಕ್ಕಿರೋ ಮ್ಯಾಟ್ ಹಾಕೊಳ್ಳಿ. ಆಯಿತು. 25 ಮಾಡೋಣ. ಮಧ್ಯದಲ್ಲಿ ನಿಮ್ಮ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಿಲ್ಲ ಅಂದರೆ ಡಿವೈಡ್ ಮಾಡ್ಕೊಳ್ಳಿ 2 ಸೆಟ್ 3 ಸೆಟ್ಸ್ ಥರ. ಓಕೆ, ಬ್ರೀತ್ ಕಂಟ್ರೋಲ್ ಬರ್ಬೇಕು ಮೇನು. ರೈಸ್ ಮಾಡಬೇಕಾದ್ರು ಅಷ್ಟೇ ಕಾಲನ್ನ.
ಮೇಲ್ಗಡೆ ಫುಲ್ ರೈಸ್ ಮಾಡಿ ಟ್ರೈ ಮಾಡಿ. Done. 15 more. ಬ್ಯಾಲೆನ್ಸ್ ಸಿಗ್ತದೆ, ಇಟ್ಟು ರೆಡ್ ಕೊಡಿ. ಇಲ್ಲಿಗೆ 3ನೇ ಸೆಟ್ 50 ಕೌಂಟ್ ವರ್ಕೌಟ್ ಕಂಪ್ಲೀಟ್ ಆಯಿತು. ಇನ್ 2 ವೇರಿಯೇಷನ್ಸ್ ಇದೆ. ನಿಮಗೆ ಜಾಸ್ತಿ ಗ್ಯಾಪ್ ಬೇಕಂತ ತೊಗೊಳ್ಳಿ, ನಾನು ಒಂದೇ ಸೆಕ್ಷನ್ ಮಾಡಿದೆ ಅಂತ ನೀವು ಮಾಡಬೇಡಿ. ಓಕೆ, ಈಚ್ ಬಾಡಿ ಈಸ್ ಡಿಫ್ರೆಂಟ್. ನಾನು ನೀರು ಗೊತ್ತಲ್ಲ, ಸಿಪ್ ಬೈ ಸಿಪ್ ಕುಡಿಬೇಕು. ಬ್ರೀತ್ ಕಂಟ್ರೋಲಿಗೆ ಬಂದಿದೆ, ನೆಕ್ಸ್ಟ್ ಸೆಟ್ ಮಾಡಿ. ಹಾಗಂತ ಜಾಸ್ತಿ ಗ್ಯಾಪು ತೊಗೋಬೇಡಿ. ಓಕೆ, ಜಾಸ್ತಿ ಗ್ಯಾಪ್ ತೊಗೊಂಡ್ರೆ ಆಬ್ವಿಯಸ್ಲಿ ನಿಮ್ಮ ಬಾಡಿ ಕೂಲ್ ಡೌನ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೇರಿಯೇಷನ್ ಟೋಟಲ್ ಜಂಪ್ಸ್ ಮತ್ತು ಎಲ್ಬೋ ಟು ನೀ. 1, ಇದು 2 ಮಾಡಬೇಕು. 2, 3, 4, ಈ ಥರ 5, 25. ನಾನು ಹೇಗೆ ಪ್ಲ್ಯಾನ್ ಮಾಡ್ಕೋತೀನಿ ಅಂದರೆ ವೀಕ್ಲಿ 5 ಡೇಸ್ ನನ್ನ ಗೋಲ್ ರೀಚ್ ಆಗಿರೋದ್ರಿಂದ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೆ ನನ್ನ ಪ್ರಕಾರ ಬೆಸ್ಟ್ ವೇ ವಾಟ್ ಎವರ್ ವಿ ಟೀಚಿಂಗ್ ಇನ್ ಅವರ್ ವಿಲ್. ಸ್ಟ್ರೆಂಥನಿಂಗ್ ಮಾಡೋದ್ರಿಂದ ಮಸಲ್ ಬಿಲ್ಡ್ ಆಗುತ್ತೆ.
ಬಟ್ ನೀವು ವೆಯ್ಟ್ ಲಾಸ್ ಮಾಡ್ದೇ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿದ್ರೆ ಏನು ಪ್ರಯೋಜನ? ಸೊ ನಮ್ಮ ಬಾಡಿ ವೆಯ್ಟ್ ವರ್ಕೌಟಲ್ಲೇ ನೀವು ಸ್ಟ್ರೆಂತ್ ಆರಾಮಾಗಿ ಬಿಲ್ಡ್ ಮಾಡ್ಬೋದು. ಅದಾದಮೇಲೆ ಒನ್ಸ್ ಯು ಫೀಲ್ ಕಂಫರ್ಟಬಲ್, ಹ್ಯಾಪಿ, ದೆನ್ ಗೋ ಜಿಮ್ ಆ್ಯಂಡ್ ಡೂ ಸ್ಟ್ರೆಂತ್ ಟ್ರೈನಿಂಗ್. ಎಸ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ನಿಮ್ಮ ಮಸಲ್ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ, ಬೋನ್ ಡೆನ್ಸಿಟಿ ಇಂಪ್ರೂವ್ ಮಾಡೋಕ್ಕೆ. ಓಕೆ, ನಾನು ಹಾಗೆ ಮಾಡೋದು. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಫ್ಯಾಟ್ ಲಾಸ್ ಸೆಷನ್ಸ್ ಆ್ಯಂಡ್ ಅಗೇನ್ 4 ಸ್ಟ್ರೆಂಥನಿಂಗ್ ಸೆಷನ್ಸ್ ಮಾಡ್ತೀನಿ. ಗ್ಯಾಪ್ ನನ್ನ ಕೈಲಿ ಕೆಲವು ದಿನ ಆಗೋದಿಲ್ಲ ಅಲ್ಲ, ಆ ಟೈಮಲ್ಲಿ ತೊಗೊತೀನಿ. ಆ್ಯಂಡ್ ಸಂಡೇ ಕಂಪ್ಲೀಟ್ ಒಂದು 8 to 9 hours ನಿದ್ದೆ ಮಾಡ್ತೀನಿ, ಕಂಪ್ಲೀಟ್ ರಿಕವರ್ ಆಗುತ್ತೆ. ಆ್ಯಂಡ್ ಹೋಲ್ ಡೇ ವಾಕಿಂಗ್, ಲೈಟ್ ಮೂವ್ಮೆಂಟ್ ಇಟ್ಕೊತೀನಿ ಬಾಡಿನ. ಗೊತ್ತಾಗುತ್ತೆ ಫ್ಯೂಚರಲ್ಲಿ ನಿಮಗೆ. ನೆಕ್ಸ್ಟ್ 25 ಮಾಡೋಣ. ಟೋಟಲ್ ಜಂಪ್ ಮಾಡಬೇಕಾದ್ರೆ ಆದಷ್ಟು ಮಂಡಿ ಬೆಂಡ್ ಮಾಡಿಬಿಡಿ. ಓಕೆ, ಈ ಥರ ಇವಾಗ ಬೆಂಡ್ ಮಾಡಬೇಕು. 1, come on, last one. ಚೆಕ್ ಮಾಡ್ತೀನಿ, ಫೋನ್ ಸ್ಟೋರೇಜ್ ಬೇರೆ ಫುಲ್ ಆಗಿದೆ. ಓಕೆ, ಇಟ್ಸ್ ಗೋಯಿಂಗ್. ಲಾಸ್ಟ್ ಸೆಟ್. ಇದನ್ನು ಕೋಆರ್ಡಿನೇಷನ್ ಡ್ರಿಲ್ಸ್ ಅಂತ ಯಾಕಂತಾರೆ ಅಂತ ನಿಮ್ಗೆ ಗೊತ್ತಾಗಿದೆ ಅನ್ಕೊತೀನಿ. ಕಾಂಬಿನೇಷನ್ ಮಾಡ್ಬೇಕಾದ್ರೆ ನಿಮ್ಮ ಬಾಡಿ ಅಂದರೆ ಎಕ್ಸಾಂಪಲ್ ನಾವು ಮಾಡಿದ್ವಲ್ಲ, ಟೋಟಲ್ ಜಂಪ್ ಬಾಡಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಲ್ಬಿಟ್ಟು ಕೋರ್ ಆಗುತ್ತೆ. ಎರಡು ಕೋಆರ್ಡಿನೇಟ್ ಆಗಬೇಕು. ಇದು ಸ್ವಲ್ಪ ಕಾನ್ಸಂಟ್ರೇಷನ್ ಆದರೂ ರಾಂಗ್ ಮಾಡ್ತೀರಾ. ಸೊ ಕಾನ್ಸಂಟ್ರೇಟ್ ಆ್ಯಂಡ್ ಡು. ಲಾಸ್ಟ್ ಸೆಟ್ ಸುಮೋ ಸ್ಕ್ವಾಟ್ಸ್. ಓಕೆ, ಇಷ್ಟು ಸ್ಕ್ವಾಟ್ಸ್ ಆ್ಯಂಡ್ ಟ್ವಿಸ್ಟರ್ಸ್ 4. ಮಂಡಿ ಟೈಟಾಗಿ ಇಟ್ಕೋಬೇಕು. 6 ಅಂದರೆ ಲಾಕ್ ಮಾಡಬೇಕು. 7, 8, 9, 10, 11, 12, 13, 14, 15, 25 ಆಯಿತು. ಇನ್ನು 25 ಮಾಡೋಣ.
ಓಕೆ, ಲೆಟ್ಸ್ ಸ್ಟಾರ್ಟ್. Last 15. Last 5. So we're done for the day. ನಾನು ಆಗಲೇ ಹೇಳ್ದಂಗೆ ಇದುವರೆಗೂ ಕಂಪ್ಲೀಟ್ ಫ್ಯಾಟ್ ಲಾಸ್ 10 ಸೆಷನ್ ಇನ್ಕ್ಲೂಡಿಂಗ್ ದಿಸ್ 11 ಸೆಷನ್ ಯಾರು ಮಾಡಿದಾರ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಆ್ಯಂಡ್ ಸೆಷನ್ಸ್ ನಿಮ್ಮ ಜೊತೆ ಇನ್ನೂ ಕೂಡ ಸಖತ್ತಾಗಿ ವರ್ಕೌಟ್ ಆಯಿತು. ಆ್ಯಂಡ್ ನಾನು ಸ್ಟೆಪ್ಸ್ ಬಗ್ಗೆ ಹೇಳಿದ್ದೆ ಅಲ್ಲ, ಇನ್ನು ಟೈಮ್ ಬಂದು ಲೆಟ್ ಮಿ ಶೋ ಯು ಗೈಸ್. ಹಿಂಗೋ ನಾನು ಫ್ರೆಶ್ ಅಪ್ ಆಗಬೇಕು, ವಾಚ್ ತೆಗಿತೀನಿ. ಟೈಮ್ ನೋಡ್ಬೋದು 2:45. ನಾನು 2:20 ಎಕ್ಸಾಕ್ಟಾಗಿ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಸ್ಟೆಪ್ಸ್ ನೋಡಿದ್ರಾ? ಸೊ ತುಂಬ ಇಂಪಾರ್ಟೆಂಟ್ ವೆನ್ ಯು ಆರ್ ಇನ್ ಫ್ಯಾಟ್ ಲಾಸ್ ಆರ್ ವೆಯ್ಟ್ ಲಾಸ್. ಏನೋ ಸೌಂಡ್ ಬರ್ತಾಯಿದೆ. ಓಕೆ, ಮಿಸ್ ಮಾಡಿದೆ. ಸೊ ಮಿಸ್ ಮಾಡಿದೆ, ಕಂಪ್ಲೀಟ್ ಮಾಡಿ. ಆ್ಯಂಡ್ ಇಯರಿಗೂ ಮೈ ಪ್ರೋಟೀನ್ ಶೇಕ್ ನಾನು ಹೇಳ್ದಾಗೆ ಮಿಸ್ ಮಾಡಬಾರ್ದು ಅಂತ. ವರ್ಕೌಟ್ ಆಗಿದ ತಕ್ಷಣ ಕುಡಿದ್ಬೇಡ, ಮತ್ತೆ ಪೋಸ್ಟ್ಪೋನ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ. ಆ್ಯಂಡ್ ನಾನು ಗ್ಲಾಸ್ಗೆ ಹಾಕೊಂಡಿದ್ದೀನಿ, ನನಗೆ ಜಾಸ್ತಿ ಹೊತ್ತು ಕುಡಿಯೋಕ್ಕೆ ಇಷ್ಟ ಆಗಲ್ಲ. ಸೊ ಸ್ಮಾಲ್ ಕಪ್ ಇದ್ದರೆ ಬೇಗ ಕುಡಿದ್ಬೋದು ಅಂತ. ಬಟ್ ಇದು 30 ಗ್ರಾಮ್ಸ್ ಪ್ರೋಟೀನ್ ಬರುತ್ತೆ. ನನಗೆ ಊಟ ಮ್ಯಾನೇಜ್ ಆಗುತ್ತೆ. ಅದರಲ್ಲೂ ನಾನ್ ವೆಜ್ ತಿಂದಿದ್ದಿನ ಇಟ್ಸ್ ಟೂ ಡಿಫಿಕಲ್ಟ್. ಲೈಕ್ ವೆಜಿಟೇರಿಯನ್ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ. ಸೊ ಬೆಟರ್ ಪ್ರೋಟೀನ್ ನಮಗೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ಲ. ನಿಮ್ಮದು ಸೋರ್ಸ್ ಕಂಪ್ಲೀಟ್ ಆಗ್ತಾನೆ ತೊಗೊಳ್ಳಿ, ಜಾಸ್ತಿ ಯೋಚನೆ ಮಾಡಬೇಡಿ. ಬರ್ಗರ್ ಪಿಜ್ಜಾ ತಿನ್ಬೇಕಾದ್ರೆ ಅದರಲ್ಲಿ ಯೋಚನೆ ಬರೋಲ್ಲ, ಅದರಲ್ಲಿ ಏನೇನು ಆಗಿರ್ತಾರೋ ಯಾರು ಮುಟ್ಟಿರ್ತಾರೋ ಏನಿಲ್ಲ. ಬಟ್ ಪ್ರೋಟೀನ್ ಕೂಡ ಆದ ತಕ್ಷಣ ಬೇಜಾರು ಯೋಚನೆ ಮಾಡ್ತೀರಾ. ಸ್ಟಾಪ್ ಥಿಂಕಿಂಗ್ ಲೈಕ್ ದಟ್. ಓಕೆ, ಸಿ ಯು ಗೈಸ್ ಇನ್ನೊಂದು ಸೆಷನ್ನಲ್ಲಿ. ನಾನು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ವರ್ಕೌಟ್ ಮಾಡಿ. ಓಕೆ, ಬಾಯ್.